ಪ್ರೀತಿ ವೀಕ್ಷಕರೇ, ಇವರೆಲ್ಲ ಇನ್ ಮುಂದೆ ಇಂಜಿನಿಯರಿಂಗ್ ಮಾಡೋಕೆ ಸಾಧ್ಯನೇ ಇಲ್ವಾ? ಹಾಗಾದ್ರೆ ಇಂಜಿನಿಯರಿಂಗ್ ಕನಸು ಭಗ್ನ ಆಗ್ತಿದೆಯಲ್ಲ. ಇನ್ ಮುಂದೆ ಇವರೆಲ್ಲ ಇಂಜಿನಿಯರಿಂಗ್ ಮಾಡೋಕ್ ಸಾಧ್ಯನೇ ಇಲ್ವಲ್ಲ? ಯಾಕೆ ಈ ಸಮಸ್ಯೆ ಆಯ್ತು? ಎಲ್ಲಿ ಆಯ್ತು? ಇದು AICTE ಪ್ರಾಬ್ಲಮ್ ಇಂದ ಆಗ್ತಾ ಇದೆಯಾ, ಸ್ಟೇಟ್ ಗವರ್ನಮೆಂಟ್ ಇಂದ ಆಗ್ತಾ ಇದೆಯಾ, KEA ಇಂದ ಆಗ್ತಾ ಇದೆಯಾ, ಅಥವಾ KSEEB ಇಂದ ಆಗ್ತಾ ಇದೆಯಾ? ಈ ಸಮಸ್ಯೆಗೆ ಪರಿಹಾರ ಎಲ್ಲಿ ಸಿಗುತ್ತೆ? ಪ್ರೀತಿವೀಕ್ಷಕರೇ, 2026-27ನೇ ಸಾಲಿಗೆ ಯಾರೆಲ್ಲ ಇಂಜಿನಿಯರ್ ಆಗ್ಬೇಕು ಅಂತೇಳಿ CET ಅನ್ನ ಬರೆದಿದ್ರೋ, ಈ CET ನಲ್ಲಿ ಅವರು ಹೆಚ್ಚಿನ ಅಂಕ ಗಳಿಸಿದ್ರು ಕೂಡ, ರ್ಯಾಂಕ್ ಲಿಸ್ಟ್ ಅಲ್ಲಿ ಬಂದಿದ್ರು ಕೂಡ, ಈ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನೇಮ್ ಬಂದಿಲ್ಲ. ಮೊನ್ನೆ ಅಷ್ಟೇ ನೀಟ್ ಬರೆದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಮಸ್ಯೆಗಳಾಗಿ 2ನೇ ಬಾರಿಗೆ ನೀಟ್ ಪರೀಕ್ಷೆ ಎದುರಾಯ್ತು. ಆ ಸಂದರ್ಭದಲ್ಲೂ ಆದಂತ ಗೋಲ್ಮಾಲ್ಗಳು, ಮತ್ತೆ ಆ ಪರೀಕ್ಷೆ ಸಿಗದೇ ಇರತಕ್ಕಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಗೋಳ್ಗಳು, ಜೊತೆಗೆ ಕೆಲವು ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಂತಹ ಸಂದರ್ಭಗಳು, ಇವೆಲ್ಲದಕ್ಕೆ ಹೊಣೆಯನ್ನ ಯಾರನ್ನಾಗಿ ಮಾಡೋದು? ಪ್ರೀತಿವೀಕ್ಷಕರೇ, ಸದ್ಯದಲ್ಲಿ ಏನು ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಸೀಟು ಸಿಗ್ತಾ ಇಲ್ಲ ಅಂತ ಹೇಳಿ ಗೋಳಾಡ್ತಿದಾರೋ, ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ಕೊಡೋಕೆ ಹೋಗ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಹಲವಾರು ಸ್ಟೇಟ್ಮೆಂಟ್ ಗಳನ್ನ ಕಲೆ ಹಾಕಿ, ಹಲವಾರು ಡಾಕ್ಯುಮೆಂಟ್ ಗಳನ್ನ ಕಲೆ ಹಾಕಿ ನಿಮ್ ಮುಂದೆ ಈ ಒಂದು ವಿಚಾರವನ್ನ ತಂದಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನೇ ನಿಮ್ ಮುಂದೆ ತರ್ತಾ ಇದ್ದೀನಿ. ಜೊತೆಗೆ ನಾನ್ ಮಾಡಿದ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ತಕ್ಷಣ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಮೂಲಕ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮ್ಮನ್ನು ಬಂದು ತಲುಪ್ತವೆ. ಪ್ರತಿವೀಕ್ಷಕರೇ, ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಏನು ಅಂತಕ್ಕಂಥದ್ದನ್ನ ನೋಡುವ ಮುನ್ನ 2026ರಲ್ಲಿ ಅಂದ್ರೆ 2026-27ನೇ ಸಾಲಿಗೆ ಇಂಜಿನಿಯರ್ ಆಗ್ಬೇಕು ಅಂತೇಳಿ CET ಬರೆದಂತ ಒಂದು ಸ್ಟೇಟ್ಮೆಂಟ್ ಇದೆ, ಅದನ್ನ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ. KCET 2026 ಇದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಹಾಜರಾದ್ರು ಏನು ಆ ಒಂದು ಸ್ಟೇಟ್ಮೆಂಟ್ ಸಿಗ್ತಾ ಇದೆ. ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು 3,30,646. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು 3,09,014. ಇನ್ನು ಹಾಜರಾತಿ ಪ್ರಮಾಣ ಅಂದ್ರೆ ಇಲ್ಲಿ ಅರ್ಜಿ ಸಲ್ಲಿಸಿದವರು ಮತ್ತೆ ಹಾಜರಾದದ್ದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಹಾಜರಾಗಿದ್ರು ಅಂತ ಹೇಳಿದ್ರೆ 93.5% ವಿದ್ಯಾರ್ಥಿಗಳು ಹಾಜರಾಗಿದ್ರು. ಅಂದ್ರೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ತಿಳಿದು ಬರ್ತಾ ಇದೆ. ಇನ್ನು ಅರ್ಹತೆ ಪಡೆದ ವಿದ್ಯಾರ್ಥಿಗಳನ್ನ ನೋಡೋದಾದ್ರೆ 2,92,782 ಮ್ಯಾಕ್ಸಿಮಮ್ ಕ್ವಾಲಿಫೈ ಆಗಿದ್ದಾರೆ. ಅದರ ಪರ್ಸೆಂಟೇಜ್ ಅನ್ನ ನೋಡೋದಾದ್ರೆ, ಅರ್ಹತಾ ಪ್ರಮಾಣವನ್ನ ನೋಡೋದಾದ್ರೆ ಸುಮಾರು 94.7% ವಿದ್ಯಾರ್ಥಿಗಳು ಅರ್ಹತೆಯನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ನಾವು ಅರ್ಹತೆಯನ್ನ ಹೇಗೆ ಕೌಂಟ್ ಮಾಡ್ತೀವಿ? ಹಾಜರಾದ ವಿದ್ಯಾರ್ಥಿಗಳು ಮತ್ತೆ ಅರ್ಹತೆ ಪಡ್ಕೊಂಡಂತಹ ವಿದ್ಯಾರ್ಥಿಗಳನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಈ ಒಂದು ಪರ್ಸೆಂಟೇಜ್ ಸಿಗ್ತಾ ಹೋಗುತ್ತೆ. ಇಲ್ಲಿ ನಮಗ್ ಗೊತ್ತಾಗ್ತಾ ಇದೆ ಅರ್ಹತೆಯನ್ನ ಪಡ್ಕೊಂಡಂತಹ ವಿದ್ಯಾರ್ಥಿಗಳು ಮ್ಯಾಕ್ಸಿಮಮ್ ಇದ್ದಾರೆ. 94 ಅಂದ್ರೆ ಅದು ಕಡಿಮೆ ಅಲ್ಲ, ಅರೌಂಡ್ 95ಗೆ ನಿಲ್ತಾ ಇದೆ ಇಲ್ಲಿ. ಹಾಗಾದ್ರೆ 2,92,782ರಲ್ಲಿ ಈಗ ಯಾರಿಗೆಲ್ಲ ಈ ಒಂದು ಇಂಜಿನಿಯರಿಂಗ್ ಸೀಟು ಸಿಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ಅಂತಕ್ಕಂಥದ್ದನ್ನ ಮುಂದೆ ನೋಡ್ತಾ ಹೋಗೋಣ. ಪ್ರೀತಿವೀಕ್ಷಕರೇ, ಈ ಬಾರಿ ಈ ಇಂಜಿನಿಯರಿಂಗ್ ಸೀಟು ಇವ್ರಿಗೆ ಲಭ್ಯ ಆಗ್ತಾ ಇಲ್ಲ. ರ್ಯಾಂಕ್ ಲಿಸ್ಟ್ ಅಲ್ಲಿ ಇದ್ರೂ ಕೂಡ ಈ ಒಂದು ಲಿಸ್ಟ್ ಅಲ್ಲಿ ಅಂದ್ರೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅವ್ರ ನೇಮ್ ಬರ್ತಾ ಇಲ್ಲ ಅನ್ನೋದಕ್ಕೆ ಮುಖ್ಯವಾದ ಕಾರಣ ಒಂದು ಭಾಷೆ. ಆ ಒಂದು ಭಾಷೆಯನ್ನ ಅವರು ಓದ್ಲಿಲ್ಲ ಅನ್ನೋ ಕಾರಣಕ್ಕೆ ಈ ಇಂಜಿನಿಯರಿಂಗ್ ಸೀಟು ಸಿಗ್ತಾ ಇಲ್ಲ. ಹಾಗಾದ್ರೆ ಯಾವ ಭಾಷೆಯನ್ನ ವಿದ್ಯಾರ್ಥಿಗಳು ಓದ್ಬೇಕಾಗಿತ್ತು ಅಂತ ನೋಡೋದಾದ್ರೆ ಇಂಗ್ಲಿಷ್. ಒಂದು ಲ್ಯಾಂಗ್ವೇಜ್ ಆಗಿ ಇಂಗ್ಲಿಷ್ ಅನ್ನ ಇವರು ಓದದೇ ಇರುವ ಕಾರಣದಿಂದಾಗಿ ಈಗ ಇಂಜಿನಿಯರಿಂಗ್ ಸೀಟು ವಂಚಿತ ಆಗ್ತಾ ಇದೆ. ಹೌದಾ, ಇಂಗ್ಲಿಷ್ ಓದಿಲ್ವಾ ಇವರು? ಯಾಕೆ ಇವರು PUC ಲೆವೆಲ್ ನಲ್ಲಿ ತೆಗೆದುಕೊಂಡಿಲ್ವಾ ಅಂತಕ್ಕಂಥ ಪ್ರಶ್ನೆ ನಿಮ್ಗೂ ಹುಟ್ಟುತ್ತೆ. ಆದ್ರೆ ಇವರು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಓದಿಲ್ಲ. ಈಗ ಮಾಹಿತಿಯ ಪ್ರಕಾರ ನೋಡೋದಾದ್ರೆ ಈ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಒಂದು ಸಬ್ಜೆಕ್ಟ್ ಅನ್ನ ಓದಬೇಕು ಅಂತಕ್ಕಂಥದ್ದು ಈಗ ಏನು KEA CET ಅನ್ನ ನಡೆಸಿ ಒಂದು ಸೆಲೆಕ್ಷನ್ ಲಿಸ್ಟ್ ಅನ್ನ ಮಾಡಿದ್ಯೋ ಅದು ವಾದ ಮಾಡ್ತಾ ಇದೆ. ಹೌದು, ನೀವು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಓದದೇ ಇರುವ ಕಾರಣದಿಂದಾಗಿ ನೀವು ಪರ್ಸೆಂಟೇಜ್ ಮೇಲಿದ್ರು ರ್ಯಾಂಕ್ ಲಿಸ್ಟ್ ಮೇಲಿದ್ರು ಕೂಡ
ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಬರಕ್ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಏನು ಇಂಜಿನಿಯರಿಂಗ್ ನೀವು ಮಾಡಬೇಕು ಅಂತ ಹೇಳಿದ್ರೆ ಕ್ವಾಲಿಫೈ ಎಜುಕೇಶನ್ಸ್ ಇದೆಯೋ ಅದರಲ್ಲಿ ನೀವು ಇಂಗ್ಲಿಷ್ ಅನ್ನ ಒಂದು ಸಬ್ಜೆಕ್ಟ್ ಓದಿರ್ಬೇಕು ಅಂತ. ಹೌದು, ಕ್ವಾಲಿಫೈ ಎಕ್ಸಾಮಿನೇಷನ್ಸ್ ನಲ್ಲಿ ಒಂದು ಲ್ಯಾಂಗ್ವೇಜ್ ಅನ್ನ ಅವರು ತಗೊಂಡಿರ್ಬೇಕು, ಓದಿರ್ಬೇಕು, ಇದು ಕಾಮನ್. ಅದ್ರಲ್ಲಿ ಏನು ಹೊಸ್ತು ಅನ್ನೋದಾದ್ರೆ ಇಲ್ಲೇ ಟ್ವಿಸ್ಟ್ ಇರೋದು. ಬನ್ನಿ, ಈ ವಿದ್ಯಾರ್ಥಿಗಳು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಓದಿಲ್ಲ. ಹಾಗಾದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಕಡ್ಡಾಯನಾ ಅಂತಕ್ಕಂಥದ್ದು ನೋಡೋದಾದ್ರೆ ನನಗೆ ಮಾಹಿತಿ ಸಿಕ್ಕಿದೆ, ಅದರ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ AICTE ಮಾನದಂಡ ಇದೆ. ಇದ್ರ ಪ್ರಕಾರ ಒಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ಹೋಗ್ಬೇಕಾದ್ರೆ ಏನು ಎಲಿಜಿಬಿಲಿಟಿ ಬೇಕು? ನಾನು ಜಸ್ಟ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯನ್ನ ನೋಡ್ತೀನಿ. ಅವ್ರು ಹೇಳ್ತಾರೆ ಪಾಸ್ 10+2 ಎಕ್ಸಾಮಿನೇಷನ್ ವಿತ್ ಫಿಸಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಆರ್ ಕೆಮಿಸ್ಟ್ರಿ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಎಲೆಕ್ಟ್ರಾನಿಕ್ಸ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಬಯೋಲಜಿ ಆರ್ ಇನ್ಫಾರ್ಮೇಟಿವ್ ಪ್ರಾಕ್ಟೀಸಸ್ ಆರ್ ಬಯೋಟೆಕ್ನಾಲಜಿ ಆರ್ ಟೆಕ್ನಿಕಲ್ ವೊಕೇಶನಲ್ ಸಬ್ಜೆಕ್ಟ್ ಆರ್ ಅಗ್ರಿಕಲ್ಚರ್ ಆರ್ ಇಂಜಿನಿಯರಿಂಗ್ ಗ್ರಾಫಿಕ್ಸ್ ಆರ್ ಬಿಸ್ನೆಸ್ ಸ್ಟಡೀಸ್ ಆರ್ ಎಂಟರ್ಪ್ರಿನರ್ಶಿಪ್ ಆಸ್ ಪರ್ ಟೇಬಲ್ 8.4 ಅಂತ ಹೇಳ್ತಾರೆ. ನಮ್ಗೀಗ AICTE ಏನು ನಾರ್ಮ್ಸ್ ಇದೆಯೋ ಇಲ್ಲಿ ಕ್ಲಿಯರ್ ಆಯ್ತು. ಇಂಗ್ಲಿಷ್ ಸಬ್ಜೆಕ್ಟ್ ಒಂದು ಲ್ಯಾಂಗ್ವೇಜ್ ಓದಬೇಕು ಅಂತಕ್ಕಂಥದ್ದು ಇಲ್ಲಿಲ್ಲ. ಅವರು 10+2 ನಲ್ಲಿ ಅಥವಾ PU ಈಕ್ವಲೆಂಟ್ ನಲ್ಲಿ ಈ ಸಬ್ಜೆಕ್ಟ್ ಗಳನ್ನ ಓದಿದ್ರೆ ಅವರು ಇಂಜಿನಿಯರ್ ಮಾಡಬಹುದು ಎಂಬುದಾಗಿ ನಿರ್ದಿಷ್ಟವಾಗಿ ಹೇಳ್ತಾ ಇದೆ. ಹಾಗಾದ್ರೆ ಮತ್ತೆಲ್ಲಿ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಓದಬೇಕು? ಆ ಒಂದು ಮಾಹಿತಿಯನ್ನ ನೋಡೋಣ ಬನ್ನಿ. ಇಲ್ಲಿ KEA ಒಂದು ನಾಮ್ಸ್ ಅನ್ನ ಮಾಡ್ಬಿಟ್ಟಿದೆ. ಅದರಲ್ಲಿ ಈ ವಿಚಾರ ಸಿಗ್ತಾ ಇದೆ ಬನ್ನಿ. ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಕೋರ್ಸಸ್ BE ಆರ್ BTech ಗೆ ಎಲಿಜಿಬಿಲಿಟಿ ಏನಿದೆ? ಪಾಸ್ಡ್ ಇನ್ ಸೆಕೆಂಡ್ PUC ಆರ್ 12th ಸ್ಟ್ಯಾಂಡರ್ಡ್ ಆರ್ ಈಕ್ವಲೆಂಟ್ ಎಕ್ಸಾಮ್ ವಿತ್ ಇಂಗ್ಲಿಷ್ ಆಸ್ ಒನ್ ಆಫ್ ದ ಲ್ಯಾಂಗ್ವೇಜಸ್. ಹಾಗಾದ್ರೆ AICTE ಮಾನದಂಡಗಳಲ್ಲಿ ಇಂಜಿನಿಯರಿಂಗ್ ಓದ್ಲಿಕ್ಕೆ ಇಂಗ್ಲಿಷ್ ಕಂಪಲ್ಸರಿ ಅಂತಿಲ್ಲ. ಆದ್ರೆ ಸ್ಟೇಟ್ ಗವರ್ಮೆಂಟ್ ಅಲ್ಲಿ KEA ಒಂದು ಏನು ಮಾನದಂಡಗಳನ್ನ ಬಿಡುಗಡೆ ಮಾಡ್ತೋ ಈ ಎಲಿಜಿಬಿಲಿಟಿಗೆ, ಅದರಲ್ಲಿ ಹೇಳ್ಕೊಂಡಿದೆ ಇಂಗ್ಲಿಷ್ ಒಂದು ಲ್ಯಾಂಗ್ವೇಜ್ ಇರಬೇಕು, ಇದು ಎಲಿಜಿಬಿಲಿಟಿ ಅಂತ ಹೇಳ್ಕೊಂಡಿದೆ. ಹಾಗಾದ್ರೆ ಇಂಗ್ಲಿಷ್ ಕಂಪಲ್ಸರಿ ಅಂತ ಹೇಳಿದ ಮೇಲೆ ಇವ್ರು ಯಾಕೆ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಓದ್ಲಿಲ್ಲ? ಎಲ್ಲಿ ಸಮಸ್ಯೆ ಆಯ್ತು? ಅದನ್ನ ಮುಂದೆ ನೋಡ್ತಾ ಹೋಗೋಣ. ಪ್ರೀತೋಕ್ಷಕರೇ, ಈ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನ ಮಾಡುವಂತ ಸಂದರ್ಭದಲ್ಲಿ AICTE ಒಂದು ಎಲಿಜಿಬಿಲಿಟಿಯನ್ನ ಮಾಡಿಟ್ಟಿದೆ. ನ್ಯಾಷನಲ್ ವೈಸ್ ಈ ಒಂದು ಕ್ರೈಟೀರಿಯಾ ಫಾಲೋ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ AICTE ನಾಮ್ಸ್ ಅಲ್ಲಿ ಇರದಿರ್ತಕ್ಕಂಥ ಒಂದು ಕ್ರೈಟೀರಿಯಾ ಸ್ಟೇಟ್ ಗವರ್ಮೆಂಟ್ ನಾಮ್ಸ್ ಅಲ್ಲಿ ಇರೋದ್ರಿಂದ ಇಲ್ಲಿನ ಈ ಒಂದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ನೀವು ಅನ್ಕೋಬಹುದು, ಏನ್ರಿ ಹೇಗೆ ಸಮಸ್ಯೆ ಆಗುತ್ತೆ ಇದು? ಎಲ್ಲಾ ವಿದ್ಯಾರ್ಥಿಗಳು PU ಲೆವೆಲ್ ನಲ್ಲಿ 2 ಸಬ್ಜೆಕ್ಟ್ ಅನ್ನ ಲ್ಯಾಂಗ್ವೇಜ್ ಅನ್ನ ಓದ್ತಾರೆ, ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅಂತ ನೀವು ಕೇಳಬಹುದು. ಹೌದು, ನೀವು ಹೇಳೋದು ಕರೆಕ್ಟೇ. ಆದ್ರೆ ಇಲ್ಲಿ ರಾಜ್ಯದಲ್ಲಿ ಒಂದು ನಿಯಮ ಇದೆ. ಏನಪ್ಪಾ? ಯಾರೆಲ್ಲ ಫಿಸಿಕಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಇದಾರೋ ಆ ಸ್ಟೂಡೆಂಟ್ಸ್ ಗಳಿಗೆ PU ಲೆವೆಲ್ ನಲ್ಲಿ ಒಂದು ಭಾಷಾ ವಿನಾಯಿತಿಯನ್ನ ನೀಡುತ್ತೆ. ಇದು ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಒಂದು ರೆಗ್ಯುಲೇಷನ್ಸ್ ಇರೋದ್ರಿಂದ ಏನು KSEEB ಇದೆಯೋ ಇದು ಈ ಲಿಬರಲಿಟಿನ ಕೊಡುತ್ತೆ. ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟ್ ಅನ್ನ, ಅದರಲ್ಲೂ ಆಪ್ಷನಲ್ ಸಬ್ಜೆಕ್ಟ್ ಕೊಡಲ್ಲ, ಓನ್ಲಿ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳು. ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಲ್ಲಿ ನೀವು ಒಂದನ್ನ ವಿನಾಯಿತಿ ಪಡ್ಕೋಬಹುದು ಎಂಬುದಾಗಿ ಪ್ರತಿ ವರ್ಷ ವಿನಾಯಿತಿನ ಕೊಡುತ್ತೆ. ಆಗ ಯಾರೆಲ್ಲ ಫಿಸಿಕಲಿ ಚಾಲೆಂಜ್ಡ್ ವಿದ್ಯಾರ್ಥಿಗಳಿದ್ದಾರೋ ಅವರು ವಿನಾಯಿತಿಗೆ ಅಪ್ಲೈ ಮಾಡ್ತಾರೆ. ಯಾಕೆ? ಅವ್ರಿಗೆ ಒಂದು ಸಬ್ಜೆಕ್ಟ್ ಎಕ್ಸಾಮ್ ಅನ್ನ ಬರೆಯೋದು ಕಡಿಮೆ ಆದ್ರೆ ಸ್ಕೋರಿಂಗ್ ಜಾಸ್ತಿ ಮಾಡ್ಕೋಬಹುದು. ಕೇವಲ 5 ಸಬ್ಜೆಕ್ಟ್ಗೆ ಎಫರ್ಟ್ ಹಾಕಿ ಹೆಚ್ಚು ಸ್ಕೋರ್ ಮಾಡಬಹುದು, ಅವಕಾಶಗಳು ಜಾಸ್ತಿ ಆಗ್ತವೆ. ಆ ಹಿನ್ನೆಲೆಯಲ್ಲಿ ವಿನಾಯಿತಿನ ಅವರು ಪಡ್ಕೊಳ್ತಾರೆ. ಇಲ್ಲಿ ಮಾಹಿತಿ ಪ್ರಕಾರ ಏನು 2025-26ನೇ ಸಾಲಿನಲ್ಲಿ ವಿನಾಯಿತಿಯನ್ನು ಪಡ್ಕೊಂಡ್ರೋ ಅವರಲ್ಲಿ ನಗರ ಪ್ರದೇಶದಲ್ಲಿ ಯಾರೆಲ್ಲ ವಿನಾಯಿತಿಯನ್ನು ಕೋರಿದಾರೋ ಅವರು ಕನ್ನಡ ಸಬ್ಜೆಕ್ಟ್ ಅನ್ನ ವಿನಾಯಿತಿ ಕೋರಿದ್ದಾರೆ, ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಬರ್ಕೊಂಡಿದ್ದಾರೆ. ಯಾರೆಲ್ಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿದಾರೋ ಅವರು ಕನ್ನಡ ಎಕ್ಸಾಮ್ ನ ಬರ್ಕೊಂಡಿದ್ದಾರೆ, ಇಂಗ್ಲಿಷ್ ವಿನಾಯಿತಿಯನ್ನ ಕೋರಿದ್ದಾರೆ. ಇದು ಸಹಜವೇ ಆಗೋದು. ಈಗ ಸಮಸ್ಯೆ ಎಲ್ಲಪ್ಪ ಬಂತು ಅಂತ ಹೇಳಿದ್ರೆ, ಈ ಒಂದು ಏನು ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು ಇಂಗ್ಲಿಷ್ ಒಂದು ಸಬ್ಜೆಕ್ಟ್ ಅನ್ನ ಯಾವಾಗ ವಿನಾಯಿತಿ ಪಡ್ಕೊಂಡ್ರೋ KEA ಮಾನದಂಡದ ಪ್ರಕಾರ ಇಂಗ್ಲಿಷ್ ಕಂಪಲ್ಸರಿ ಒಂದು ಸಬ್ಜೆಕ್ಟ್ ಓದಬೇಕು ಇಂಜಿನಿಯರ್ಗೆ ಹೋಗ್ಬೇಕಾದ್ರೆ, ಇಲ್ಲಿ ಅವ್ರಿಗೆ ಹೊಡ್ತಾ ಬೀಳ್ತು ನೋಡಿ. ಇಲ್ಲೂ ತೊಂದರೆ ಆಗಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ.
ಇದೆಲ್ಲವನ್ನ ಸರ್ಕಾರ ಆದಷ್ಟು ಗಮನದಲ್ಲಿಟ್ಕೋಬೇಕು. ಕೆಇಎಗಳಾಗ್ಬೋದು, KCEBಗಳಾಗ್ಬೋದು, ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡುವಂತ ಸಂದರ್ಭದಲ್ಲಿ AICTE ರೂಲ್ಸ್ ಏನಿದೆ, ನಾವು ಈಗ ಏನ್ ರೂಲ್ಸ್ ಮಾಡ್ತಾ ಇದೀವಿ, ಇದು ನಗರದ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಹೇಗೆಲ್ಲ ಎಫೆಕ್ಟ್ ಆಗ್ಬೋದು, ಯಾವ ರೀತಿಯಾಗಿ ಎಲ್ರಿಗೂ ಕೂಡ ತೊಂದರೆ ಆಗದೆ ಇದಾಗೆ ಮಾಡಕ್ ಸಾಧ್ಯ ಆಗ್ತದೆ, ಅದನ್ನ ಮುಂಚಿತವಾಗಿ ಎಚ್ಚೆತ್ತುಕೊಳ್ಳಬೇಕು. ಜೊತೆಗೆ ವಿದ್ಯಾರ್ಥಿಗಳ ಗಮನಕ್ಕೆ ಮೊದಲು ತರಬೇಕು. ಅದರಲ್ಲೂ ಕೂಡ PUC ಲೆವೆಲ್ಸ್ ಎಕ್ಸಾಮ್ಸ್ ಏನಿದಾವೋ ಆ ಸಂದರ್ಭದಲ್ಲಿ ವಿನಾಯಿತಿಯನ್ನ ಯಾವೆಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ತಾ ಇದಾರೋ ಅವ್ರು ಪಡ್ಕೊಳ್ಳುವಾಗ್ಲೇ ಹೇಳ್ಬೇಕು, ಯಾರೆಲ್ಲ ಇಂಜಿನಿಯರ್ಗೆ ಹೋಗ್ಬೇಕು ಅಂತಿದ್ದೀರೋ ಅವರು ಒಂದು ಸಬ್ಜೆಕ್ಟ್ ಇಂಗ್ಲಿಷ್ ನ ಓದ್ಬೇಕಾಗತ್ತೆ, ಇಲ್ಲಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ ಎಂಬುದಾಗಿ ಹೇಳ್ಬೇಕಾಗಿತ್ತು. ಇಲ್ಲಿ ಅಲ್ಲಿನ ಒಂದು ಟೀಚರ್ಸು ಹೇಳಲಿಲ್ಲ ಅಂತ ಅನ್ಕೊಳ್ಳೋಣ, ಅಥವಾ ಒಂದು ಸರ್ಕ್ಯುಲರು ರಾಜ್ಯಾದ್ಯಂತ ಇದು ಪಾಸ್ ಆಗ್ಲಿಲ್ಲ, ಇದೇ ರೀತಿಯಾಗಿ ಇಂಜಿನಿಯರಿಂಗ್ ನಲ್ಲಿ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಕಂಪಲ್ಸರಿ ಇರುತ್ತೆ, ನೀವು ಓದ್ಲೇಬೇಕು ಅಂತ ಪಾಸ್ ಆಗ್ಲಿಲ್ಲ ಅಂತ ಅನ್ಕೊಳ್ಳೋಣ. ಪಾಸ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅದು. ಆದ್ರೆ ಈಗಂತೂ ಸಮಸ್ಯೆ ಆಗಿದ್ದು ಉಂಟು. ಆದ್ರೆ ಸಮಸ್ಯೆ ಆಗ್ತಾ ಇರೋದನ್ನ ನೋಡಿದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಗ್ತಾ ಇದೆ. ಮಾಹಿತಿಯ ಪ್ರಕಾರ ಬಹುತೇಕವಾಗಿ ಈ ಬಾರಿ ಯಾರೆಲ್ಲ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ವಿನಾಯಿತಿ ಪಡ್ಕೊಂಡ್ರೋ ಅವ್ರಿಗೆ ಹೊಡ್ತಾ ಬೀಳ್ತಾ ಇದೆ. ಅವರು ಇನ್ ಮುಂದೆ ಇಂಜಿನಿಯರಿಂಗ್ ಮಾಡಲು ಸಾಧ್ಯನೇ ಇಲ್ಲ ಅನ್ನುವಾಗಿದೆ. ಯಾಕಂತ ಹೇಳಿದ್ರೆ ನಿಯಮದ ಪ್ರಕಾರ ಮಾಡುವ ಹಾಗಿಲ್ಲ. ಇನ್ ಮತ್ತೆ ಅವರು 2 ವರ್ಷ PUCಗೆ ಹೋಗ್ಬೇಕಾಗತ್ತೆ, CET ಬರಿಬೇಕಾಗತ್ತೆ, ಮತ್ತೆ ಇಂಜಿನಿಯರಿಂಗ್ ಬರ್ಬೇಕಾಗತ್ತೆ. ಮೊದಲೇ ಫಿಸಿಕಲಿ ಚಾಲೆಂಜ್ಡ್ ವಿದ್ಯಾರ್ಥಿಗಳು ಏನೋ ಒಂದು ಸಬ್ಜೆಕ್ಟ್ ವಿನಾಯಿತಿ ಸಿಕ್ಕಿದ್ರೆ ನಾವು ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿಕ್ ಸಾಧ್ಯ ಆಯ್ತದೆ ಅಂತ ಹೇಳಿ ವಿನಾಯಿತಿಯನ್ನ ಪಡ್ಕೊಂಡು ಎಕ್ಸಾಮ್ ನ ತೆಗೆದುಕೊಂಡಿರ್ತಾರೆ. ಈಗ CETನು ಬರ್ದಿರ್ತಾರೆ. ಮಾಹಿತಿಯ ಪ್ರಕಾರ ಹೆಚ್ಚು ಜನ ಎಲಿಜಿಬಿಲಿಟಿ ಪಡ್ಕೊಂಡಿದ್ದಾರೆ. ಆದ್ರೆ ಈ ವಿನಾಯಿತಿಯ ಹಿನ್ನೆಲೆಯಲ್ಲಿ ಅವರು ಇಂಜಿನಿಯರ್ ಮಾಡೋಕ್ ಸಾಧ್ಯ ಆಗ್ತಾ ಇಲ್ಲ. ಪ್ರೀತಿಕ್ಷರೇ, ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ರಾಜ್ಯಾದ್ಯಂತ ಈ ವಿನಾಯಿತಿಯ ಒಂದು ಅಂಶ ಏನಿದೆಯೋ ಇದು ಮಾಹಿತಿಯ ಕೊರತೆಯಿಂದಲೋ ಅಥವಾ ಇನ್ನೇನೋ ಒಂದು ಕಾರಣದಿಂದಲೋ ಈ ಒಂದು ಇಂಜಿನಿಯರ್ ಮಾಡ್ತಕ್ಕಂಥ ಅಂಗವಿಕಲ ವಿದ್ಯಾರ್ಥಿಗಳು ಈಗ ಇಂಜಿನಿಯರ್ ಕನಸನ್ನೇ ಬಿಟ್ಬಿಡ್ಬೇಕಾಗಿದೆ. ಪ್ರತಿಕ್ಷಕರೇ, ಇದಕ್ಕೆ ಯಾರನ್ನ ಹೊಣೆಗಾರನನ್ನಾಗಿ ಮಾಡೋದು? ನಿಮ್ಮ ಹತ್ರ ಏನಾದ್ರು ಉತ್ತರ ಇದ್ರೆ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರೋ ಮಾಡುವ ತಪ್ಪುಗಳಿಗೆ, ಯಾರ್ಯಾರೋ ಮಾಡುವ ನಿಯಮಗಳಿಗೆ ಯಾರ್ಯಾರೋ ಸಫರ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಪ್ರತಿಕ್ಷಕರೇ, ಒಟ್ಟಾರೆ ಒಂದಷ್ಟು ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇರ್ತಕ್ಕಂಥದ್ದಂತೂ ಖಂಡಿತ. ಮುಂದೆ ಇದು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದನ್ನ ನೋಡೋಣ. ಅಪ್ಡೇಟ್ಗಳು ಬರ್ತಾ ಇದ್ದಂತ ಸಂದರ್ಭದಲ್ಲಿ ನಾನು ಕೂಡ ನಿಮ್ಗೆ ತಿಳಿಸ್ತಾ ಇರ್ತೀನಿ. ನೀವೇನಾದ್ರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ. ಇದು ಎಲ್ರಿಗೂ ಕೂಡ ತಲುಪಲಿ. ಸದ್ಯದಲ್ಲಿ ಕರ್ನಾಟಕದಾದ್ಯಂತ ಈ ಒಂದು ಮಾಹಿತಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ತಲುಪಬೇಕು, ಒಂದು ಅವೇರ್ನೆಸ್ ಬರಬೇಕು. ಮುಂದೆ ಇಂಜಿನಿಯರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳ ಕನಸು ಭಗ್ನ ಆಗ್ಬಾರ್ದು. ಆ ಹಿನ್ನೆಲೆಯಲ್ಲಿ ಈ ವಿಡಿಯೋನ ದಯಮಾಡಿ ಪ್ರತಿಯೊಂದು ನಿಮ್ಮ ಸ್ನೇಹಿತರ ಗ್ರೂಪ್ಗಳಿಗೆ ಶೇರ್ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೂ ಈ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇದೇ ರೀತಿಯಾದ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.